ಹೆಂಗೆ ಇದೇ ಮನೆ ನೀ ನನ್ನ ಮಾಡಿರೋದು ಹದ್ದರಿದ್ರು ನನ್ನ ಮಗ ನಿನ್ನ ಗಂಡ ಇದ್ನಲ್ಲ. ನಿನ್ನ ಗಂಡನ ಮನೆ ಪಕ್ಕನೇ ನೀ ಮಾಡಿದ್ದೀನಿ. ಇಲ್ಲಿ ನಿಂತ್ಕೊಂಡ್ರೆ ನಿನ್ನ ಗಂಡ ಏನು ಮಾಡ್ತಾನೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಕಾಣಿಸ್ತದೆ ನಮಗೆ. ಹೂನಲ್ಲಮ್ಮ, ಇಲ್ಲೇ ಹತ್ರದಾಗೆ ಏನೇ ಮಾಡ್ಬಿಟ್ಟಿದ್ಯಾ? ಹೋಗತ್ತಾಗೆ. ಇರ್ಲಿ ಇರ್ಲಿ, ಇಲ್ಲೇನೇ ನೀ ಇರ್ಲಿ ಬಿಡು. ಹೆಂಗೆ? ಸೂಪರ್ ಅಮ್ಮ, ಸೂಪರ್. ಅಮ್ಮ, ಇಲ್ಲೋ ನಮ್ಮ ಜಮೀನ್ ತಗೊಂಡ್ರು ಬಂದವ್ರೆ. ಓ, ನಮಸ್ಕಾರ ನಮಸ್ಕಾರ. ಬರ್ಬೇಕು ಬರ್ಬೇಕು. ಅಲ್ಲ, ಇನ್ನು ರಿಜಿಸ್ಟ್ರೇಷನ್ ದೂರ ಐತೆ, ಲೇಟಾಗಿ ಇಕ್ಕತ್ತೀನಿ ಅಂತ ಹೇಳ್ತಾ ಇದ್ರಿ. ಇಷ್ಟು ಬೀರ್ನ ಬೇರೆ ಮನೆಗೆ ಬಂದ್ಬಿಟ್ಟಿದ್ರಾ? ಏನ್ ಸಮಾಚಾರ, ಏನ್ ಇಸ್ಯಾ? ಬನ್ನಿ ಬನ್ನಿ, ಕುಂತ್ಕ ಬನ್ನಿ. ಮನೆಯ ಮಾಡಿದೀನಿ ನಾನೇನಿಯ, ಇದೇ ಮನೆ ಏನಿಯ, ಬಾಡ್ಗಿಗೆ ತಗೊಂಡಿವ್ನಿ ಮನೆಯ. ಸೂಪರ್ ಆಯ್ತದೆ. ಬನ್ನಿ ಬನ್ನಿ, ಒಳಗಡೆ ಬನ್ನಿ, ಕುಂತ್ಕೊಂಡು ಮಾತಾಡೋಣ. ಈ ಬಂಗಾರಮ್ಮ, ಎಷ್ಟ್ ದಿನದಿಂದ ನೀನು ಯೋಚನೆ ಮಾಡ್ತಾ ಇದ್ದೆ ನನಗೆ ಯಾಮರ್ಸ್ಬಿಟ್ಟು ಸರಿಯಾಗಿ ಕೋಟ್ ಕೊಟ್ಟು ದುಡ್ಡು ಕೀಳ್ಬೇಕು ಅಂತ ಹೇಳ್ಬಿಟ್ಟು. ಛೇ, ಇದೇನಣ್ಣ ಹಿಂಗ್ ಮಾತಾಡ್ತಾ ಇದ್ದೀರಾ? ನಿಮ್ಮ ಬಾಯಾಗ ಇಂಥ ಮಾತಾ? ನಾನೇನಣ್ಣ ಮಾಡಿದ್ದೀನಿ? ನಾನು ಯಾವತ್ತೂ ಯಾರಿಗೂ ಮೋಸ ಗೀಸ ಎಲ್ಲ ಮಾಡಕ್ಕೆ ಹೋಗಲ್ಲ ಕಣ. ಅದ್ರಾಗೂ ನಿಮ್ಗೆಲ್ಲನೂ ಮೋಸ ಮಾಡ್ತೀನಿ ಅಂತಾರೆ ನಂಬ್ತೀರಾ? ನಾನು ಹಂಗೆಲ್ಲ ಮೋಸ ಮಾಡೋಣ ಅಲ್ವೇ ಅಲ್ಲ ಕಣ. ಈಗ ಏನು ಮಾಡಿದೆ ನಾನು ಅಂತ ಹೇಳ್ಬಿಟ್ಟು. ಸಾಕ್ ಬಂಗಾರಮ್ಮ, ನಿನ್ನ ಆಟ ಎಲ್ಲನೂ ನಿಲ್ಲಿಸ್ಬಿಡು. ನಿನ್ನ ಆಟ ನನಗಂತೂ ಬೇಕಾಗಿಲ್ಲ. ನೀನು ನಿನ್ ಕಿತ್ತೋಗಿರೋ ಆಟನೋ ನಿನ್ ಮಕ್ಕಿಷ್ಟು ಬೆಂಕಿ ಹಾಕ. 8 ಎಕರೆ ನಂದು ಅಂತ ಹೇಳ್ಬಿಟ್ಟು ಪುಂಗ್ಬಿಟ್ಟು ನನ್ನ ಹತ್ರ 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಇಸ್ಕೊಂಡಿದ್ಯಲ್ಲ, ಮುಚ್ಕೊಂಡು 5 ಲಕ್ಷ ರೂಪಾಯಿ ಅಡ್ವಾನ್ಸ್ ತಂಬಿ ಸಾಕು. ಜಮೀನಂತೆ ಜಮೀನು, ಕಿತ್ತೋಗಿರೋ ಫೇಕ್ ಜಮೀನು ನಿನ್ನ ಹೆಸರಿನಾಗೆ ಅಂತ ಹೇಳ್ಬಿಟ್ಟು ಏನೂ ಇಲ್ಲ ನಿನ್ನ ಹೆಸರಿನಾಗೆ. ಕಿತ್ತೋದೊಳೆ ನನಗೆ ಏನಿಯ ಮಾರಕ್ ಬಂದಿದ್ಯಾ? 8 ಎಕರೆನೂ ಇಲ್ಲ, 8 ಕುಂಟೆನೂ ಇಲ್ಲ ನಿಂದು. ತಗ ಪೇಪರ. ಅಯ್ಯೋ, ಇದೇನಣ್ಣ ಹಿಂಗೆ ಹೇಳ್ತಿದ್ರಾ? 8 ಎಕರೆ ನನ್ನ ಹೆಸರಿನಾಗಿಲ್ಲ, ನನ್ನ ಮಗಳನ್ನ ಹೆಸರಿನಾಗಿರೋದು. ಹ್ಞೂ ಅಣ್ಣ, ನನ್ನ ಹೆಸರಿನಾಗೆ ಇರೋದು. ನನ್ನ ಗಂಡ ನನ್ನ ಹೆಸರಿಗೆ ನೀನು ಮಾಡ್ಕೊಟ್ಟಿರೋದು. ದೇವ್ರಣೆಗೂ ನಾನೇ ನನ್ನ ಗಂಡನ ಹತ್ರ ಸೈನ್ ಹಾಕ್ಸ್ಕೊಂಡಿವ್ನಿ. ಲೇ, ನಿಂದೆ ನೀ ಎಲ್ಲ ನಿಂದೆ ನೀ ತಗೋಬಿಡು ಅಂತ ಹೇಳ್ಬಿಟ್ಟು ಎಲ್ಲ ಪಟ 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 ಸೈನ್ ಹಾಕ್ಬಿಟ್ಟು ನನಗೆ ನೀ ಕೊಟ್ಬಿಟ್ಟವ್ರೆ. ನಿಜವಾಗೂ 8 ಎಕರೆ ನಮ್ದೇ ನೀ. ಯಾರು ಅನ್ಎಜುಕೇಟೆಡ್ ಇರ್ತಾನಲ್ಲ ಅವನ ಹತ್ರ ಹೋಗ್ಬಿಟ್ಟು ಹೇಳ್ಬಿಡಿ ನೀವು, ನಂದೇ ಜಮೀನು, ಅದು ಇದು ನಂದೇ ಅಂತ ಹೇಳಿ. ಬಂಗಾರಮ್ಮ, ನಿನ್ನ ಮೇಲೆ ನಂಬಿಕೆ ಇಟ್ಬಿಟ್ಟು ಅಷ್ಟೇ ನಾನು ದುಡ್ಡು ಕೊಟ್ಟಿದ್ದು ಬಿಟ್ರೆ ಇನ್ನು ಬೇರೆ ಯಾವುದಕ್ಕೂ ಅಲ್ಲ. ತುಂಬಾ ವ್ಯವಹಾರ ಮಾಡಿದ್ನಲ್ಲ ನಿನ್ನ ಹತ್ರ, ಅದಕ್ಕೆ ಮೋಸ ಮಾಡಲ್ಲ. ನಾನು ನಂಬಿಕೆ ಮೇಲೆ ನಿನಗೆ ದುಡ್ಡು ಕೊಟ್ಟಿದ್ದೀನಿ. ಆದ್ರೆ ನೀನ್ ಮಾಡಿದ್ದೇನು? ಬರೀ ಮೋಸ. 8 ಎಕರೆ ನಂತ 8 ಎಕರೆ ಯಾರ ಹೆಸರ್ನಾಗೂ ಇಲ್ಲ. ತಗ ನೀನ್ 8 ಎಕರೆ ನೀನೇ ಇಟ್ಕ. ಏನಂತ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ನಾನು ಮೋಸ ಹೋಗೋ ತರ ದಡ್ಡನ್ ಮಗನ್ ತರ ಕಾಣ್ತೀನ? ಯಾರನ್ನ ನೋಡಿದ್ರು ಇವ್ನೆಂತ ದಡ್ಡನ್ ಮಗ, ದೊಡ್ಡ ಬಿಸ್ನೆಸ್ ಬೇರೆ ಮಾಡ್ತಾನೆ, ಈ ಅಮ್ಮ ಕೊಟ್ಟಿರೋ ಕಿತ್ತೋಗಿರೋ ಪೇಪರ್ಗೆ ನಂಬಿಟ್ಟು 5 ಲಕ್ಷ ಕೊಟ್ಟವನಲ್ಲ ಅಂತ ಅನ್ಕೊಳಲ್ವಾ? ನಿನ್ ಮಕ್ಕಿಷ್ಟು ಬೆಂಕಿ ಹಾಕ. ನೋಡು, ನಾನು 5 ಲಕ್ಷ ರೂಪಾಯಿ ನನಗೆ ವಾಪಸ್ ಕೊಡ್ಲಿಲ್ಲ ಅಂತಂದ್ರೆ ನಾನಂತೂ ಬಂಗಾರಮ್ಮ ಸುಮ್ಮನೆ ಬಿಡಲ್ಲ. ಏನು ಮಾಡ್ತೀನೋ ನನಗೇನೇ ಗೊತ್ತಿಲ್ಲ. ನಂದು 5 ಲಕ್ಷ ರೂಪಾಯಿನ ತಗೊಂಡ್ ಬಂದು ಕೊಟ್ಬಿಡಿ. ಇವಾಗ ನನ್ನ ಪಾಡಿಗೆ ನಾನು ಹೊರಟೋಗ್ಬಿಡ್ತೀನಿ. 5 ಲಕ್ಷ ಬೇಕು ಅಂದ್ರೆ ಬೇಕಷ್ಟೇನೆ. ಇಲ್ಲೇ ಇದ್ದೇ ಜಾಗದಾಗೆ ನಾನು 5 ಲಕ್ಷ ಕೊಟ್ಬಿಡ್ರಿ. ಅಯ್ಯೋ ಅಣ್ಣ, ಇದ್ದಕ್ಕಿದ್ದಂಗೆ ನೀವು 5 ಲಕ್ಷ ಕೊಡು ಅಂದ್ರೆ ಎಲ್ಲಿಂದ ತಂದು ಕೊಡ್ಲಣ್ಣ? ಆಗ್ಲೇನೇ ಕಾಸು ಪಾಸು ಎಲ್ಲನೂ ಖರ್ಚಾಗೋಗ್ಬಿಟ್ಟೈತೆ ಕಣ. ಅಯ್ಯೋ, ಇನ್ನು 2 ಲಕ್ಷವೇನೇ ಕೈಯಾಗಿರೋದು. ಅದೂ ಒಡವೆ ಅಂಗಡಿ ಕೊಡಬೇಕು ಅಂತ ಮಾಡಿಕೊಂಡಿದ್ದೀನಿ ಅಷ್ಟೇನೇನಿಯ. ಅಯ್ಯೋ, ನಂತ ಕಾಸಿಲ್ಲ. ನೀವು ಹೇಳ್ತಿರೋದೆಲ್ಲ ಸುಳ್ಳು. ಆ ಜಮೀನು ನನ್ನ ಮಗಳ ಹೆಸ್ರಿನಾಗೆ ಐತೆ. ನಿಮ್ಗೇನು ಆ ಜಮೀನು ನಿಮ್ಮ ಹೆಸ್ರು ಮಾಡಿಸ್ಕೊಡ್ಬೇಕು ಅಷ್ಟೇನೇನಿಯ ತಾನೆ? ನಿಮ್ಮ ಜಮೀನು ನಾನು ಮಾಡಿಸ್ಕೊಡ್ತೀನಣ್ಣ. ನನ್ನ ಮಾತು ನಂಬಿ ನಿಮ್ಮ ಹೆಸರು ರಿಜಿಸ್ಟ್ರೇಷನ್ ಮಾಡಿಸ್ಕೊಡೋ ಜವಾಬ್ದಾರಿ ನಂದು ಅಷ್ಟೇನೇನೆ. ನೋಡು, ಅದು ಏನ್ ಮಾಡ್ತೀನಿ ಅನ್ನೋ ಗೊತ್ತಿಲ್ಲ. 1 ವಾರ ಟೈಮ್ ಕೊಡ್ತೀನಿ. 1 ವಾರದಾಗೆ 5 ಲಕ್ಷ ದುಡ್ಡು ನನ್ನ ಕೈ ಸೇರ್ಬೇಕು, ಇಲ್ಲ ಜಮೀನ್ ಫುಲ್ ನನ್ನ ಹೆಸ್ರಿಗೆ ಆಗ್ಬೇಕು. ಇಲ್ಲ ಅಂತ ಹೇಳಿದ್ರೆ ಕಂಬಿ ಎಣಿಸ್ಬಿಡ್ತೀರಾ ಇಬ್ರು. ನನ್ನನ್ನು ಮಕ್ಕರ್ ಮಾಡಕ್ ನೋಡ್ತೀರಾ? ಮಕ್ಕರ್ ಮಾಡಕ್ಕೆ ಲೋಫರ್ ಬಡ್ಡಿಗ್ಲ. ನಾನಂತೂ ಯಾರನ್ನೂ ಸುಮ್ಮನೆ ಬಿಡಲ್ಲ ನಿಮ್ಮನ್ನ. ಏನೋ ಅಯ್ಯೋ ಬಿಡು, ಒಳ್ಳೆಯವ್ರಲ್ವಾ, ಒಳ್ಳೆ ಜನ ಅಲ್ವಾ ಅಂತ ನಂಬುದ್ರೆ ನನ್ಗೆ ತಿರುಮಂತ್ರ ಹಾಕಿ ನನ್ಗೆ ನಾಮ ಹಾಕ್ಬಿಟ್ರಲ್ಲ ನೀವು. ಎಂತ ಜನ ಇರ್ಬೇಡ ನೀವಂತೂ. ಮೆಚ್ಚಬೇಕು. ನಿಮ್ಮನ್ನಂತೂ ನಾನ್ ಮೆಚ್ಚಲೇಬೇಕು ಬಿಡು. ಇಲ್ಲ ಅಣ್ಣ, ನಾವು ತಪ್ಪು ಮಾಡಬೇಕು ಅಂತ ಮಾಡಿಲ್ಲ. ಇದ್ರಾಗ ಏನೋ ಎಡವಟ್ಟಾಗೋಗ್ಬಿಟ್ಟೈತೆ ಅನಿಸ್ತದೆ. ನನ್ನ ಒಳಿಯಿಂದ ನಾನು ಕೇಳ್ಬಿಟ್ಟು ಹೇಳ್ತೀನಿ. ನನ್ನ ಒಳಿಗೇನೆ ಅಲ್ವಾ ಎಲ್ಲದಕ್ಕೂ ಆಟೋಗ್ರಾಫ ಕೊಟ್ಟಿರೋದು. ಅದಕ್ಕೆ ನೀವು ಹೋಗ್ಬಿಟ್ಟು ನಾನೇ ಏನೇ ಕೇಳ್ಕೊಂಬಿಟ್ಟು ಬರ್ತೀನಿ. ಏನು ಎತ್ತ ಅಂತ ಹೇಳ್ಬಿಟ್ಟು ಅವ್ನಿಗೂ ಒಂಚೂರು ಕಾಸು ಗೀಸ್ ಏನಾರ ಕೊಟ್ಟರೆ ಅವನು ಸರಿ ಸೈ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಯ್ತಾನೆ. ನೋಡಿ, ಇದ್ರಾಗ ಯಾವ ಎಡವಟ್ಟು ಏನೂ ಆಗಿಲ್ಲ. ಏನೋ ಓಸಿ ಸೈನೇನ ಮಿಸ್ಟೇಕ್ ಆಗಿರ್ಬೇಕು ಅಷ್ಟೇನಿಯ. ನನ್ನ ಒಳಿನ ಕರೆದ್ಬಿಟ್ಟು ನಾನು ಮಾತಾಡ್ತೀನಿ ಅಣ್ಣ. ನೀವು ತಲೆ ಕೆಡ್ಸ್ಕೊಬೇಡಿ. ನೀವು ಪೊಲೀಸು ಗಿಲೀಸು ಅಂತ ಹೋಗ್ಬೇಡ್ರಿ ಕಣಣ್ಣ. ನನ್ನ ದುಡ್ಡು ನನಗೆ ವಾಪಸ್ ಬರಲಿಲ್ಲ ಅಂತಂದ್ರೆ ಪೊಲೀಸ್ ಅಂತಾನು ಹೋಗ್ತೀನಿ, ಇಲ್ಲ ಕೋರ್ಟ್ಗೆ ಹೋಗ್ತೀನಿ, ಎಲ್ಲ ಕಡೆನೂ ಹೋಗ್ತೀನಿ. ಮೋಸ ಹೋಗಕ್ಕೆ ನಾನು ಏನಂತ ಅನ್ಕೊಂಡ್ಬಿಟ್ಟಿದ್ಯಾ? ಕಿತ್ತೋಗಿರೋ ಯಾವುದೋ ಪೇಪರ್ ತೋರಿಸ್ಬಿಟ್ಟು ಇಷ್ಟು ಆಟ ಆಡ್ತೀರಾ? ನಿನ್ಗೇನೆ ಇರ್ಬೇಕಾದ್ರೆ ನನಗೆ ದುಡ್ಡು ಕಳ್ಕೊಂಡ್ರೆ ನನಗೇನು ಎಷ್ಟಿರ್ಬೇಡ. ಅಣ್ಣ, ಈ ಪೇಪರಾಗ ಏನಂತ ಐತಿ ಅಂತಾನೆ ನನಗೆ ಗೊತ್ತಿಲ್ವಲ್ಲ. ಅವನೇ ನಳಿಯನೇನಿಯ ಕೊಟ್ಟಿದ್ದು. ಏನೈತಿ ಅಂತ ಹೊಸಿ ಹೇಳಿ, ಅವನೇ ಹೋಗಿ ಕೇಳಿ ವಿಚಾರಿಸ್ತೀನಿ. ಪೇಪರ್ ಡೂಪ್ಲಿಕೇಟ್. ಈ ಸರ್ವೆ ನಂಬರ್ಗೆ ನಿಮ್ಮ ಹೆಸರು ಇಬ್ಬರ ಹೆಸರು ಇದ್ರಾಗಿಲ್ಲ. ಸರಿನಾ? ಹೋಗ್ಬಿಟ್ಟು ಮೊದಲದು ಏನು ಕೆಲಸ ಮಾಡ್ಬೇಕು ಅನ್ಕೊಂಡಿದ್ರೋ ಮಾಡಿ. ವಾರ ಟೈಮ್ ಕೊಟ್ಟಿದ್ದೀನಿ. ನನಗೆ ಜಮೀನು ಕೊಡ್ತೀರಾ? 5 ಲಕ್ಷ ರೂಪಾಯಿ ದುಡ್ಡು ಕೊಡ್ತೀರಾ? ನಿಮಗೆ ಬಿಟ್ಟಿದ್ದು. ನಿಮ್ಮ ಕೈಲಿ ಜಮೀನು ಕೊಡ್ಸೋಕ್ಕಾಗಲಿಲ್ಲ ಅಂದ್ರೆ ಅದು ಏನು ಮಾಡ್ತಿರೋ ಬಿಡ್ತಿರೋ ಅದೆಲ್ಲ ನನಗೆ ಬೇಡ. ನಂದಷ್ಟಕ್ಕಷ್ಟು 5 ಲಕ್ಷ ರೂಪಾಯಿ ದುಡ್ಡು ನನ್ನ ಕೈ ಸೇರಬೇಕು. ಇಲ್ಲ ಅಂದ್ರೆ ನಾನು ಗೊತ್ತಲ್ಲ, ನಾನು ಏನು ಮಾಡ್ತೀನೋ ನನಗೇನೇ ಗೊತ್ತಿಲ್ಲ. ನಿನಗೂ ಗೊತ್ತು, ನನಗೆಲ್ಲರೂ ಎಂತೆಂಥ ಜನ ಗೊತ್ತು ಅಂತ ಹೇಳಿ. ಆಮೇಲೆ ನೀನು ಕೊಟ್ಟಿದ್ಯಾ ಇಲ್ವಾ ಅಂತ ಹೇಳ್ಬಿಟ್ಟು ನೀನು ವಾದ ಮಾಡಕ್ಕೆ ಬರಬೇಡ. ನನಗೆ ಗೊತ್ತು ನನಗೇನು ಮಾಡಬೇಕು ಅಂತ ಹೇಳಿ ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ. ಅಮ್ಮ, ಅದು ಹೆಂಗಮ್ಮ ಮೋಸ ಆಗಕ್ಕೆ ಸಾಧ್ಯ? ನೀನು ನಾನು ಇಬ್ರು ಇದ್ವಿ ಕಣ್ಣು ಮುಂದೆ. ನೀ ನನ್ನ ಗಂಡ ಎಲ್ಲ ಪೇಪರ್ಗೂ ಖುಷಿಯಾಗಿ ಸೈನ್ ಹಾಕಿ ಕೊಟ್ಟಲ್ವೇನಮ್ಮ? ಆದ್ರೂ ಅದು ಹೆಂಗಮ್ಮ ಮೋಸ ಹೋಗಕ್ಕೆ ಸಾಧ್ಯ? ನಾವು ಏನೋ ಪೇಪರಾಗಿ ಎಡವಟ್ಟು ಅಂತ ಅನ್ನಿಸ್ತದೆ. ನಾವೆಲ್ಲ ತಿಳ್ಕೊಂಬಿಟ್ಟು ಬರೋಣ ಕಣಮ್ಮ. ನೀವು ಹೇಳ್ದಂಗೆ 1 ವಾರ ಟೈಮ್ ಕೊಟ್ಟಿದ್ದೀರಲ್ಲ,
ಆ ಆ, ಆಯ್ತು ಆಯ್ತು, ಒಂದು ವಾರದಾಗೆ ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ. ಒಂದು ಕಾಸು ವಾಪಸ್ ಕೊಡ್ತೀನಿ, ಇಲ್ಲ ಜಮೀನು ನಿಮ್ಮ ಹೆಸರು ಮಾಡಿಸ್ಕೊಡ್ತೀನಿ. ಸರಿನಾ? ನೀವು ಇದ್ರ ಬಗ್ಗೆ ಇಲ್ಲಿಗೆ ಬಿಟ್ಬಿಡಿ, ನಾನು ನೋಡ್ಕೊತೀನಿ ಎಲ್ಲನೂ. ಅದೇನ್ ನೋಡ್ಕೊತಿರೋ ಅದ್ ಏನ್ ಮಾಡ್ತಿರೋ ಮಾಡಿ, ನಿಮ್ ಮೇಲೇನೆ ಬಿಟ್ಟಿದೀನಿ. ಇದ್ರ ಮೇಲೆ ಏನಾದ್ರೂ ನೀವು ಆಕ್ಟಿಂಗ್ ಮಾಡಕ್ ಹೋಗಿ ಓವರ್ ಆಕ್ಟಿಂಗ್ ಮಾಡಕ್ ಹೋದ್ರೆ ಜೈಲ್ ಸೇರ್ತೀರಾ ಅಷ್ಟೇನೆ. ಥು ನಿನ್ ಮಕ್ಕಿಷ್ಟು ಬೆಂಕಿ ಯಾಕ. ನಿನ್ ಗಂಡನ ಹತ್ರ ಹೋಗಿದ್ದೆ, ನಿನ್ ಗಂಡ ನನಗ ಅವಳಿಗೂ ಸಂಬಂಧನೇ ಇಲ್ಲ ಅಂತ ಹೇಳ್ತಾನೆ. ಅಂದ್ರೆ ಎಲ್ಲ ಸಂಬಂಧನೂ ಕಳ್ಕೊಂಡು ಇಲ್ಲಿಗೆ ಬಂದು ನಿಂತಿದ್ಯಾ. ಅದ್ ಹೆಂಗ್ ನೀನ್ ನನ್ನ ಸಾಲ ತೀರಿಸ್ತೀಯ ನನಗಂತೂ ಗೊತ್ತಿಲ್ಲ. ಯಾರು ನೋಡ್ರು ನೀನು ಊರು ತುಂಬ ಉಕ್ಕೊಂಡು ಓಡಾಡೋದೇನೆ 420 ಅಂತ. ಇಂಥ 420ನ ನಂಬಿಟ್ಟು ನಾನು ಅಮೌಂಟ್ ಕೊಟ್ಬಿಟ್ನಲ್ಲ ಅಂತ ಒಳೊಳಗೆ ಬೇಜಾರಾಗ್ತಾ ಇತ್ತು ನನಗಂತೂ. ಎಂತ ನನ್ನ ಮಗನ್ ಕೊಟ್ಬಿಟ್ನ, ಎಂತ ಇಂತೊಳಗೆ ನಂಬಿಟ್ಟು ಕೊಟ್ಬಿಟ್ನಲ್ಲ ನಾನು, ಎಂತ ನನ್ನ ಮಗ ನಾನು ಅಂತ. ಥೂ, ಬರ್ತೀನಿ, ನೆನ್ಪಿರ್ಲಿ ಸರಿನಾ? ಬರ್ತೀನಿ, ಸುಮ್ಮನೆ ಅಂತೂ ಬಿಡಲ್ಲ, ನೆನ್ಪಿಟ್ಕ. ಲೇ ಮಗಳೇ, ಪೇಪರ್ಗೆಲ್ಲ ಸೈನ್ ಹಾಕಿದ್ರು ಅಳಿ ಅಂದ್ರೆ ಅವತ್ತು ನಿನ್ನ ಗಂಡ ದರಿದ್ರ ಮಗ ಸೈನ್ ಹಾಕಿದ್ದ. ಮತ್ತೆ ಯಾಕೆ ನಮ್ಮ ಹೆಸ್ರಿಗೆ ಏನೂ ಆಗಿಲ್ಲ? 8 ಎಕರೆನೂ ಇಲ್ಲ ಅಂತಂದ್ರೆ ನಾವಿಬ್ರು ಇಲ್ಲೇ ನೇಣಾಕ್ ಹಾಕೊಂಡು ಸಾಯ್ಬೇಕಾಯ್ತದೆ ಕಣಮಿ. ಈ ಪೇಪರ್ನಾಗ ಏನಾಯ್ತು ಒಸಿ ನೋಡೆ. ನನಗೆ ನಮಗೆ ಗೊತ್ತಾಯ್ತದೆ ಈ ಪೇಪರ್ ತುಂಬಾನು ಮಾಮೂಲಿ ಇದ್ದಂಗೆ ಏನಿ ಐತೆ, ನನ್ನ ಹೆಸ್ರಿಗೆ ಇದ್ದಂಗೆ ಏನಿ ಐತೆ. ಅವ್ರು ಅದೆಲ್ಲ ಹೆಂಗೆ ಕಂಡಿಡಿತಿರೋ ನನಗೆ ನಮಗೆ ಗೊತ್ತಾಯ್ತದೆ. ಕಾಲೇಜ್ಗೆ ಹೋಯ್ತೀನಿ ಅಂತ ಕಿಸಿತಿದ್ದಲೆ ಹೋಗಿ ಲಕ್ಷ ಡೊನೇಷನ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೋಗಿ ಇಸ್ಕೊಂಡು, ಹೌದು ಓದಕ್ಕೂ ಬರಕಿಲ್ಲ, ನಿನ್ನ ಜಮೀನು ಅಲ್ವಾ ಅಂತ ಅರ್ಥ ಮಾಡ್ಕೊಳಕ್ಕೂ ಬರಕಿಲ್ಲ ಅಂದ್ರೆ ನೀನು ಎಂತ ಬಡ್ಡಿ ಇರಬೇಡ ಹೇಳು ನೀನು. ಬಡ್ಡಿ ಮೊದಲು ನೋಡು, ಸರಿಯಾಗಿ ನೋಡ್ಬಿಟ್ಟು ಹೇಳಿ ನೀನು. ನಾನು ತಲೆ ಕೆಡಿಸ್ಬೇಡ ನೀನು. ಕೆರ ತಕೊಂಡು ಹೊಡೆದ್ಬಿಡ್ತೀನಿ, ಇಲ್ಲ ಅಂತ ಹೇಳ್ರೆ ನಾನು ತಲೆ ಕೆಡ್ಸ್ಕೊಂಡು ನಿನ್ಗೆ ಇದು ಮಾಡಿದ್ರೆ. ಅಮ್ಮ, ಇದ್ರಾಗ ಏನು ಬರ್ದವ್ರ ನನ್ನ ತಾಯಣೆ, ನನ್ನ ನಿನ್ನ ಮೇಲಾಣೆ ನನಗೆ ಗೊತ್ತಿಲ್ಲ ಕಣಮ್ಮ. ನಂಗೆ ಅರ್ಥನೂ ಆಗಕ್ಕಿಲ್ಲ. ಹೋಗಿ ಅವನೇನಿ ನನ್ನ ಗಂಡನೇನಿಯ ಹೋಗಿ ಕೇಳ್ಬೇಕು ಅಷ್ಟೇನಿಯ. ಜಮೀನೆಲ್ಲ ನನ್ನ ಹೆಸ್ರಿಗೆ ಅವ್ರು ಬರ್ಕೊಟ್ಟಲ್ಲ, ಏನಾಯ್ತಲ್ಲ ಬಡ್ಡಿ ನನ್ನ ಮಗನೇ ಅಂತ ಹೇಳ್ಬಿಟ್ಟು ಕೇಳೋಣ ಬಾಮ. ನೋಡೇ ಬಿಡೋಣ ಏನಾಯ್ತದು. ಓ ಎದ್ರಕೊಂಡು ಹಿಂಗೆ ಕುಂತ್ಕೊಂಡ್ರೆ ಹಿಂಗೆ ಎದ್ರಕೊಂಡು ಸಾಯ್ತಿರ್ತೀವಿ. ಹೋಗ ಅವನನ್ನು ಫಸ್ಟು ಕೇಳೇ ಬಿಡೋಣ. ಅಮ್ಮಿ, ಏನಾರ ಜಮೀನು ಇಲ್ಲ ಏನೂ ಇಲ್ಲ ಅಂದರೆ ಮತ್ತೆ ನಾವು 5 ಲಕ್ಷ ರೂಪಾಯಿ ಎಲ್ಲಿ ಹಂಚ್ಕೊಡೋಣ ಹೇಳು? ನಮ್ಮ ಹತ್ರ 5 ಲಕ್ಷ ರೂಪಾಯಿ ಎಲ್ಲಿಂದ ಬರಬೇಕು? ಈಗಲೇ ನಮ್ಮ ಹತ್ರ 5 ರೂಪಾಯಿ ಕಾಸಿಲ್ಲ. ಥು, ಯಾಕನ ಒಡವೆ ಮಾಡ್ಸಾಕ್ಬಿಟ್ಟು ಬಂದು ಅನ್ನಿಸ್ತೈತೆ. ಬೇಡ ಅಂತ ಕ್ಯಾನ್ಸಲ್ ಮಾಡ್ಬಿಡೋಣ, ಆ ಕಡೆಗೆ ಹೋಗೋದೇನೆ ನೀ ಬೇಡ ಬಿಡು. ಇನ್ನು 2 ಲಕ್ಷ ಕಾಸೈತೆ, 3 ಲಕ್ಷನೂ ಖರ್ಚಾಗ್ಬಿಟ್ಟೈತೆ. ಈ ಮನೆ ಅಡ್ವಾನ್ಸ್ ಅಂತೆ, ಈ ಮನೆಗೆ ಸ್ವಲ್ಪ ಬಾಡಿಗೆ ಎಲ್ಲ ಕೊಟ್ಟಿದ್ದೀನಿ, ಒಂದು 2-3 ತಿಂಗಳು ಇರಲಿ ಭದ್ರವಾಗಿ ಅಂತ. ಆಮೇಕಿಂದ ಮನೆಗೆ ಸಾಮಾನು ಗೀಮಾನು ಅಂತ ಎಲ್ಲ ಖರ್ಚಾಕುಂತೈತೆ. ಹೀಗಿದ್ದಕ್ಕಿದ್ದಂಗೆ ಏನೇ ದುಡ್ಡು ಕೇಳ್ಬಿಡೋಣ, ಮುಂದೆ ತೋರೋಕ್ಕಾಗಲ್ಲ. ಹೆಂಗನ ಮಾಡ್ರಿ ಜಮೀನು ರಿಜಿಸ್ಟ್ರೇಷನ್ ಮಾಡ್ಸೋಣ ಬಾ. ಹೋಗ್ಬಿಟ್ಟು ನಿನ್ನ ಗಂಡನ ಕೇಳೋಣ ಬಾ, ಯಾಕೆ ಏನಾಯಿತು ಅಂತ. ಅವನಿಗೂ ಸ್ವಲ್ಪ ಕಾಸು ಕೊಡ್ತೀವಿ ಅಂತ ಹೇಳಿದ್ರೆ ಅವನು ನಮ್ಮ ಹೆಸ್ರಿಗೆ ನೀ ಎಲ್ಲ ಮಾಡಿಸ್ಕೊಡ್ತಾನೆ ಬಾ. ಅಷ್ಟೆಲ್ಲ ಹೊಡೆದು ಬಡ್ದು ಕಳ್ಸವನೆ. ನಮ್ಗೆ ಹೋಗಿ ನಮಗೆ ಏನು ಅಂತ ಇದು ಮಾಡ್ತದೆ ಅಂತ ಅನ್ಕೊಂಡಿದ್ಯಮ್ಮ. ಹೊಡೆದು ಬಡ್ದು ಕಳ್ಸವ್ನು ತಾನೇ ಸರಿಯಾಗಿ. ಈಗ ಹೋಗಿ ಕೇಳಿದ್ರೆ ಸೈನ್ ಕೊಟ್ಬಿಡ್ತಾನ. ನನ್ನ ಮಗ ಏನೋ ಮೋಸ ಮಾಡವನೆ ಅಂತ ಅನ್ನಿಸ್ತದೆ ಕಣಮ್ಮ. ಸೈನ್ ಎಲ್ಲ ಯಾವುದೋ ತಪ್ಪು ಸೈನ್ ಹಾಕವನೆ ಅನ್ನಿಸ್ತದೆ. ಅವನನ್ನು ಹೆಂಗನ ಮಾಡಿ ಜುಟ್ಟಿಟ್ಕೊಂಡು ಸರಿಯಾಗಿ ಇದೇನೆ ನೀ ಹಾಕ್ಸನ ಬಾಮ. ಬಡ್ಡಿ ನನ್ನ ಮಗ, ಎಲ್ರಿಗೂ ನಾನು ಮೋಸ ಮಾಡ್ತೀನಿ ಅಂತದ್ರಾಗ ಈ ನನ್ನ ಮಗ ನನಗೆ ಏನಿಯ ಮೋಸ ಮಾಡಕ್ಕೆ ಹೊಂಟ್ಬಿಟ್ಟನಲ್ಲ. ಲೇ ಮಗಳೇ, ಬುಡಕ್ಕಿಲ್ಲ ಅಂದರೆ ಬುಡಕ್ಕಿಲ್ಲ, ಸರಿಯಾಗಿ ಮಾಡ್ತೀನಿ. ಈಗ ನೋಡ್ತಾ ಇರೋ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಲೋಫರ್ ನನ್ನ ಮಗನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಬಾರೆ ಹೋಗೋಣ. ನನ್ನ ಮಗ ದಾಂಡ್ಪಿಂಡ್ ನನ್ನ ಮಗ ನಮಗೇನೇ ಮೋಸ ಮಾಡ್ತಾನೆ. ಡೈವರ್ಸ್ ತಗೊಂಡವನ ಪೇಪರ್ಗೆ ಮಾತ್ರ ಸೈನ್ ಹಾಕವನೆ. ಇನ್ನೂ ಪೂರ್ತಿ ಏನೂ ಆಗಿಲ್ಲ. ಸೈನ್ ಹಾಕಬೇಕು ನೀನು ಡೈವರ್ಸ್ ಪೇಪರ್ಗೆ ಅಂದರೆ ನಮಗೆಲ್ಲ ಜಮೀನು ಬರ್ಕೊಡು, ಇಲ್ಲಾಂದರೆ ಎಂಥದನ್ನೂ ಕೋರ್ಟಿಗೆ ಬಂದು ಮಾತಾಡೋಕ್ಕಿಲ್ಲ ಅಂತ ಏನಾರ ಒಂದು ಹೇಳ್ಬಿಡು. ಯಾವ್ದ್ರಕೊಂಡು ಸೈನ್ ಹಾಕ್ಕೊಡ್ತಾನೆ. ನಿನಗೆ ಡೈವರ್ಸ್ ಕೊಡಬೇಕು ಅಂದರೆ ಜೀವನಾಂಶ ಕೊಡಬೇಕು ತಾನೇ? ಜೀವನಾಂಶ ಅಂತ ಹೇಳ್ಬಿಟ್ಟು ಏನು ಕೊಟ್ಟವನೆ ನನ್ನ ಮಗ? ಏನು ಕೊಟ್ಟಿಲ್ಲ ತಾನೇ? ಏನು ಕೊಟ್ಟಿಲ್ಲ ಕಣಮ್ಮ. ಡೈವರ್ಸ್ ಕೊಟ್ಮೇಲೆ ಜೀವನಾಂಶನೂ ಕೊಡಬೇಕು. ಆ ಜೀವನಾಂಶನೇ 8 ಎಕರೆ ಜಮೀನು ಅಂತಾನೆ ಅನ್ಕ. ನಂಗೆ ಜೀವನಾಂಶ ಬೇಕು ಅಂತ ಕೇಳಿದ್ರೆ ಅಮ್ಮಿಕೊಂಡು ಎಲ್ಲನೂ ಕೊಟ್ಬಿಡ್ತಾನೆ. ಬಾ, ಇನ್ನು ಏನು ಯೋಚನೆ ಮಾಡ್ಕೊಂಡು ಕುಂತ್ಕೊಂಡಿದ್ಯಾ? ಅವನು ಒಂಥರ ಯೋಚನೆ ಮಾಡೋಣ, ಇನ್ನೊಂಥರ ಯೋಚನೆ ಮಾಡ್ಬಿಟ್ಟು ಎಲ್ಲನೂ ಮುಗಿಸ್ತೀನಿ. ಬಾ ಹೋಗೋಣ. ಸರಿ ಬಾಮ. ಮೋಸ ಎಲ್ಲ ಮೋಸ ಮಾಡ್ರೆ ನನಗೂ ನನ್ನ ಮಗಳಿಗೆ. ಥು.